ರೀ, ಇವತ್ತು ನನ್ನ ಮಗಳು ಹುಟ್ಟಿದ ಹಬ್ಬ ರೀ. ನನ್ನ ಮಗಳನ್ನ ಕಳ್ಕೊಂಡು 4 ವರ್ಷ ಆಯ್ತು ರೀ. ನಮ್ಮ ಮಗಳನ್ನ ಕಳ್ಕೊಂಡು 4 ವರ್ಷ ಆಯಿತು. ನನಗಂತೂ ದುಃಖನ ತಡ್ಕೊಳಕ್ಕೆ ಆಯ್ತಿಲ್ಲ. ಯಾವಾಗೂ ನನ್ನ ಮಗಳೇ ನೆನಪಾಯ್ತಾಳೆ ನನಗಂತೂ. ಮಗ ಇದ್ರೂ ಮಗಳು ನೆನಪಂತೂ ಕಾಡದೆ ಅಂತೂ ಇರೋಕ್ಕಿಲ್ಲ. ಯಾವಾಗೂ ಕಾಡ್ತಾನೇ ಇರ್ತದೆ ನನಗಂತೂ. ಏನು ಮಾಡಬೇಕೋ ಏನೋ ಗೊತ್ತಾಯ್ತಾನೇ ಇಲ್ಲ. ಯಾವಾಗೂ ಸತ್ತೋಗಿರೋ ಮಗು ಬಗ್ಗೆ ಮಾತಾಡಿ 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 ನನ್ನ ಪಿರಾಣ ತೆಗಿತೀಯ ನೀನಂತೂ. ಯಾವಾಗೂ ಮಾತಾಡು, ನೆಮ್ಮದಿಯಾಗಿರಕ್ಕೆ ಬಿಡಕ್ಕಿಲ್ಲ. ಮಗವನೇ ಮಗುನ ಹೆಸರನ್ನಾಗ ಆಸ್ತಿ ಬರ್ತದೆ. ಮೊದಲು ಮಗು ನೋಡ್ಕೊಳ್ಳೋದು ಕಲ್ತ್ಕ. ಅದು ಬಿಟ್ಬಿಟ್ಟು ಇಲ್ದಿರೋದೆಲ್ಲ ಉತ್ತರ ಮಾಡಕ್ಕೆ ಹೋಗ್ಬೇಡ. ಇನ್ನೊಂದು ಕಿತ್ತ ಏನಾರ ಹಂಗು ಮಾಡ್ದೋ ಸುಮ್ಮನಿರಕ್ಕಿಲ್ಲ ಅಷ್ಟೇ. ನಿನ್ನ ಈಚೆ ಕಡೆ ಕಳಿಸ್ಬಿಡ್ತೀನಿ. ನನ್ನ ಮಗ ಅಮ್ಮ 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 ಅಂತ ಬಡ್ಕೊಳ್ಳೋದಕ್ಕೆ ನೀನು ಮನೆಗೆ ಇರಿಸ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಜಾಡ್ಸೋದು ಈಚೆ ಕಡೆ ಕಳಿಸ್ಬಿಡ್ತಿದ್ದೆ. ಬಾಯ್ ಮುಚ್ಕೊಂಡು ಇರೋದು ಕಲ್ತ್ಕ ನೀನು. ನನ್ನ ಮಕ್ಳ ಹೆಸರಿಗೆ ಆಸ್ತಿ ಮಾಡಿರೋದಕ್ಕನಾದ್ರೂ ಇಲ್ಗನ ಜಾಗ ಐತೆ. ಈ ನನ್ನ ಮಗುನ ಹೆಸರಿಗೆ ನಾನು ಅಪ್ಪಿ ಆಸ್ತಿ ಮಾಡಿಸ್ಬಿಟ್ಟಿದ್ರೆ ಎಷ್ಟು ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ರನು ಗೋಬೆ ನನ್ನ ಮಗ. ರೀ, ಮಗುನ ಎಲ್ಲಿ ಉಣಿದ್ರಿ ಅಂತ ಹೇಳಿದ್ರೆ ಅದನ್ನು ತೋರಿಸ್ತಿಲ್ಲ ನೀವು. ಮಗುನ ಎಲ್ಲಿ ಉಣಿದ್ರಿ ಅಂದ್ರೆ ಗೊತ್ತಿಲ್ಲ ಅಂತೀರಾ. ಪೂಜೆನಾರ ಮಾಡ್ಕೊಬತ್ತಿದ್ದೆ ಹೋಗಿ ಸಮಾಧಿಗೆ, ಅದನ್ನು ಹೇಳಕ್ಕಿಲ್ಲ, ಇದನ್ನು ಹೇಳಕ್ಕಿಲ್ಲ. ನನ್ನ ಏನು ಮಾಡಬೇಕು ಅನ್ಕೊಂಡಿದ್ದೀರಾ ನೀವು? ಹೇಳಿ, ಏನು ಮಾಡಬೇಕು ಅನ್ಕೊಂಡಿದ್ದೀರಾ? ನಂಗೆ ಅದೆಲ್ಲ ಬೇಡ. ಮಗಿನ ಎಲ್ಲಿ ಉಣಿದ್ದೀರಾ ಅಂತ ನನ್ನ ಹೇಳಿ, ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀನಿ ನಾನಂತೂ. ಏಯ್ ಮನಿಯಾಳಿಯೇ, ಟಕಂಡ್ ಬಾರಿಸ್ಬಿಡ್ತೀನಿ ಅಷ್ಟೇ. ನೀ ಪದೇ ಏನಾರ ಕೇಳಿದ್ರೆ ನೀನಂತೂ ನನಗೆ ಚಿತ್ರ ಹಿಂಸೆ ಕೊಡ್ತಾ ಇದೆಯಾ ನೀನಂತೂ. ಚಿತ್ರ ಹಿಂಸೆ ನೀನು ಹಿಂಗೆ ಚಿತ್ರ ಹಿಂಸೆ ಕೊಟ್ಬಿಟ್ರೆ ನಾನಂತೂ ನಿನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತೀನಿ ಅಷ್ಟೇ. ಯಾಕೆ ಹಿಂಗೆ ಪಿರಾಣ ತೆಗಿತೀಯಾ? ಹೋಯ್ತಲ್ಲ ಮಗ, ಹೋಗ್ಲಿ ಬಿಡು. ಹೋಗಿ 4-5 ವರ್ಷ ಆದ್ರೂ ಬಡ್ಕೋತಿದೆಯಲ್ಲ ಮಗಳು ಅಂತ ಹೇಳ್ಬಿಟ್ಟು ಸೀಮೆಗಿಲ್ದಿರ ಮಗಳು. ಲೆಕ್ಕಾಚಾರಿ ಅವರೇ, ನೀವಾದ್ರೂ ಹೇಳಿ, ಹೋಗಿ ಪುರೋಹಿತ್ರನ ಕರ್ಕೊಬರ್ರಿ. ನನ್ನ ಮಗಳು ಆತ್ಮಕ್ಕೆ ಶಾಂತಿನ ಸಿಗ್ಲಿ. ಸಮಾಧಿ ಎಲ್ಲಿ ಮಾಡಿದ್ದೀರಾ ಅಂತ ನೀವಾದ್ರೂ ಹೇಳಿ. ಇವತ್ತು ಮುಗಿದು ಹುಡ್ದಬ್ಬ. ಇವತ್ತು ಹೋಗಿ ಪೂಜೆನ ಮಾಡ್ಕೊಬತ್ತೀನಿ ಮುಗಿದಕ್ಕೆ. ಏನು ಹೇಳಿದ್ರು ನನ್ನ ಗಂಡ ಅಂತೂ ಕೇಳ್ತಿಲ್ಲ ಲೆಕ್ಕಾಚಾರಿ. ನೀವಾದ್ರೂ ಹೇಳಿ, ಮಗನ ಎಲ್ಲಿ ಉಣಿದ್ದೀರಾ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಪೂಜೆನಾರ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ, ನನಗೆ ಸಂಕಟ ಯಾರಿಗೆ ಹೇಳ್ಕಣನಿ? ಅಯ್ಯೋ, ಬದುಕಿರ ಮಗಿನ ಸತ್ತವ್ರೆ ಅಂತ ಹೇಳ್ಬಿಟ್ಟು ಯಾಕೆ ಹೇಳ್ತೀರಾ ಮೊರೆ? ಮಗ ಬದುಕೈತೆ, ನೀವು ಸಮಾಧಿ ಅಂತ ಎಲ್ಲ ಮಾತಾಡ್ಬೇಡಿ. ಮಗಿ ಹುಡ್ದಬ್ಬ ದಿನ ಇವತ್ತು ಹುಡ್ದಬ್ಬನು. ಅಯ್ಯೋ ನೋಡು, ಅಯ್ಯೋ ಬದುಕಿರ ಮಗಿಗೆ ಅದು ಇದು ಅಂತ ಯಾಕೆ ಮಾತಾಡ್ತೀರೇ? ಅಯ್ಯೋ, ಬಾಯಿ ತಪ್ಪುಟ್ಟಿ ಹೇಳ್ಬಿಟ್ಟೆ. ಏನ್ ಹೇಳಿ ಇವಾಗ? ಲೆಕ್ಕಾಚಾರಿ, ನೀನೇನ್ ಹೇಳ್ತಿದ್ಯಾ? ನೀನೇನ್ ಹೇಳ್ತಾ ಇದೀಯಾ ಲೆಕ್ಕಾಚಾರಿ? ಇದೇನ್ ಹೇಳ್ತಾ ಇದೀಯಾ ನೀನು? ಏನ್ ಹೇಳ್ತಾ ಇದೀಯಾ ಲೆಕ್ಕಾಚಾರಿ? ನೀನು ಹೇಳ್ತಿರೋದು ನಿಜನಾ? ನನ್ನ ಮಗಳು ಬದುಕವಳ? ನನ್ನ ಮಗಳು ಎಲ್ಲವಳೆ? ನೀನು ನನ್ನ ಮೇಲೆ ಆಣೆ ಮಾಡಿ ಹೇಳು, ನನ್ನ ಮಗಳು ಬದುಕವಳ ಇಲ್ವಾ ಅಂತ ಹೇಳ್ಬಿಟ್ಟು. ನಿನಗೆ ಊಟ ಹಾಕಿ ಅನ್ನ ಹಾಕಿ ನೀನು ನನ್ನ ಋಣದಾಗೆ ಇದೆಯಾ? ಇದೊಂದು ಸಹಾಯ ಮಾಡ್ಬಿಟ್ಟು ನಿಜ ಹೇಳು, ನನ್ನ ಮಗಳು ಬದುಕವಳ, ಏನಾಯ್ತು ಅಂತ ಹೇಳ್ಬಿಟ್ಟು ಹೇಳು. ನಿನಗೆ ಕೈ ಮುಗಿದು ಬೇಡ್ಕತ್ತೀನಿ. ಒಂದು ತಾಯಿ ಸಂಕಟನ ಅರ್ಥ ಮಾಡ್ಕೊಳಪ್ಪ ನೀನು. ತಾಯಿ ಸಂಕಟನ ಅರ್ಥ ಮಾಡ್ಕ. ನಿನಗೆ ಕೈ ಮುಗಿದು ಬೇಡ್ಕತ್ತೀನಿ. ಕಾಲಿಗೆ ಬೇಕಾದ್ರೂ ಬಿಡ್ಬಿಡ್ತೀನಿ ಲೆಕ್ಕಾಚಾರಿ. ನಾನು ಹಾಕಿರೋ ಕೈ ತುತ್ಕಾದ್ರೂ ಬೆಲೆ ಕೊಟ್ಟು ನನ್ನ ಮಗಳು ಏನಾಗವಳೆ ಎಲ್ಲವಳೆ ಅಂತ ನನ್ನ ಮೇಲೆ ಆಣೆ ಮಾಡಿ ಹೇಳು. ನೀನು ನನ್ನ ಮೇಲೆ ಆಣೆಗೂ ಸುಳ್ಳು ಹೇಳಂಗಿಲ್ಲ. ನಿಜನೇ ಹೇಳ್ಬೇಕು. ನನ್ನ ಮಗಳು ಅವಳು ತಾನೆ ನನ್ನ ಮಗಳು. ಹೇಳು ಲೆಕ್ಕಾಚಾರಿ, ಹೇಳು. ಅಯ್ಯೋ, ನನ್ನ ಬಾಯಿಗೆ ಇಷ್ಟು ಬೆಂಕಿ ಯಾಕ? ಎಂತ ಕೆಲಸ ಮಾಡ್ಬಿಟ್ಟೆ. ಇವಾಗ ಒಳ್ಳಾಕಣ ಅನ್ಕೊಂಡ್ರೆ ಅಮ್ಮೋರು ಬೇರೆ ಆಣೆ ಮಾಡ್ಬಿಟ್ರು. ಅವ್ರು ಉಪ್ಪು ತಿನ್ಕೊಂಡು ಬೆಳಿತಾ ಇವ್ನಿ ನಾನು. ಈಗ ನಾನೇನಾರ ಸುಳ್ಳು ಹೇಳ್ಬಿಟ್ರೆ ಮೂರ್ಬೋದು ಇರ್ತದ? ಹೇಳ್ಬಿಡ್ಲಾ ನಾನು? ಹೇಳೇ ಬಿಡ್ಲಾ? ಹೇಳ್ತೀನಿ. ಆದರೆ ಈಗೇನಾದರೂ ಮಗ ಬದುಕೈತೆ ಅಂತ ಗೊತ್ತಾದರೆ ತಿರ್ಗೈ ಸಾವುಕಾರ ಸಾಯಿಸ್ಬಿಡ್ತಾನೆ. ಯಾಕಂದರೆ ಆ ಮಗಿನಿಂದನೇ ನೀ ಆ ಪ್ರಾಣಕ್ಕೆ ಅಪಾಯ ಇರೋದು ಅಂತ ಹೇಳ್ಬಿಟ್ಟು ಗೊತ್ತಾಯ್ತಲ್ಲ. ಈಗ ಸಾಯಿಸೇ ಬಿಡ್ತಾನೆ ಅನ್ನಿಸ್ತದೆ ಮಗನ. ಈಗ ಏನು ಮಾಡಲಿ ನಾನು? ಇವತ್ತು ಮಗಿದು ಹುಡ್ದಬ್ಬ ಬೇರೆ. ಹೋಗಿ ಪೊದ್ದುಗೂ ಹೇಳ್ಬೇಕು ಮಗಿ ಹುಡ್ದಬ್ಬ ಇವತ್ತು ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ ಇಂಥ ಹತ್ರ ಸಿಗಾಕೊಬಿಟ್ಟಿದ್ದೀನಿ. ಏನಪ್ಪ ದೇವ್ರೆ ಮಾಡೋದು? ಏನು ಮಾಡಲಿ ನಾನು? ದೇವ್ರೇ. ಲೆಕ್ಕಾಚಾರಿ, ಒಂದೇ ಒಂದು ಕಿತ ನನ್ನ ಮೇಲೆ ಹಣೆ ಇಕ್ಕಿದ್ದೀನಿ ಅಂತನಾದ್ರೂ ನಿಜ ಹೇಳು ಲೆಕ್ಕಾಚಾರಿ. ನಿಜ ಹೇಳು. ಮಗು ಬದುಕೈತಾ? ನಿಜ ಹೇಳು, ನನಗೆ ಸಾಕು. ಅದು ಹ್ಞೂ ಸೌಕರ್ಯ. ಮಗ ಬದುಕೈತೆ ಸೌಕರ್ಯ. ಬದುಕೈತೆ ಮಗ. ಏಯ್ ಬೊಗಳು, ನಿಜ ಬೊಗಳು. ನಾನು ನಿಂಗೆ ಏನು ಹೇಳಿದ್ದು, ನೀನೇನು ಮಾಡಿದ್ದು? ನಿಜ ಬೊಗಳು. ಏನು ನಿಜ ಹೇಳ್ತಿದ್ಯಾ? ನನ್ನ ಹೆಂಡ್ತಿಗೆಲ್ಲ ಸುಳ್ಳು ಹೇಳ್ತಿದ್ಯಾ ಅಂತ? ಅಮ್ಮೋರ್ ಮೇಲೆ ಆಣೆ ಇಕ್ಬಿಟ್ಟವ್ರು ಅಮ್ಮೋರು. ಬೇರೆ ಯಾರಿಗೂ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಅಮ್ಮೋರು ಆಣೆ ಮಾಡ್ಬಿಟ್ಟವ್ರೆ. ಇಂಥ ಟೈಮಾಗ ನಾನು ಸುಳ್ಳು ಹೇಳಿದ್ರೆ ಅಮ್ಮೋರಿಗೆ ಆಪತ್ತಾಗಕ್ಕಿಲ್ವೇ ದಣಿ? ಅದಕ್ಕೆ ನಾನೇ ಎಲ್ಲ ನಿಜ ಹೇಳ್ತಾ ಇವ್ನಿ. ನಿಜವಾಗ್ಲೂ ಮಗ ಬದುಕೇ ಐತೆ. ಅಮ್ಮೋರೆ, ನೀವು ತಿಥಿ ಮಣ್ಣು ಅಂತ ಮಾತಾಡೋಕ್ಕೆ ಹೋಗ್ಬೇಡಿ. ಮಗು ಬದುಕೈತೆ. ಲೆಕ್ಕಾಚಾರಿ, ಅಯ್ಯೋ ನಿನ್ನ ಬಾಯಿಗೆ ಸಕ್ಕರೆ ಹಾಕ ಲೆಕ್ಕಾಚಾರಿ. ಎಲ್ಲಿ ನನ್ನ ಮಗಳು ಲೆಕ್ಕಾಚಾರಿ? ಸತ್ತೋಗೈತೆ ಅಂತ ಹೇಳಿದ್ರಿ. ಎಲ್ಲಿ ನನ್ನ ಮಗಳು? ನಾನು ನೋಡಬೇಕು. ನನ್ನ ಮಗಳನ್ನ ನನ್ನ ಮನೆ ಕರ್ಕೊಬರ್ಬೇಕು. ನನ್ನ ಮಗಳನ್ನ ನಾನು ಮುದ್ದಾಡಬೇಕು. ಈ ಎತ್ತು ಕಳ್ಳು ಯಾವಾಗೂ ಹೇಳ್ತಾ ಇತ್ತು ನನ್ನ ಮಗಳು ಎಲ್ಲೋ ಒಂದು ಹತ್ರ ಅವಳೆ ಅಂತ ಅನ್ನಿಸ್ತಿತ್ತು ಮನ್ಸಾಗೆ. ಇವಾಗ ನಂಗೆ ಅರ್ಥ ಆಯ್ತೈತೆ ನನ್ನ ಮಗಳು ಎಲ್ಲೋ ಅವಳೆ ಲೆಕ್ಕಾಚಾರಿ. ಎಲ್ಲವಳೆ ಅಂತ ಒಂದು ಕಿತ್ತ ಹೇಳ್ಬಿಡು ಲೆಕ್ಕಾಚಾರಿ. ಎಲ್ಲವಳೆ ಅಂತ ಒಂದು ಕಿತ್ತ ಹೇಳ್ಬಿಡು ನನಗೆ ನನ್ನ ಮಗಳನ್ನ ಕರ್ಕೊಬಂದು ಮುದ್ದಾಗಿ ನೋಡ್ಕೊತೀನಿ ನಾನಂತೂ. ಎಲ್ಲವಳೆ ಲೆಕ್ಕಾಚಾರಿ, ಎಲ್ಲವಳೆ?
ಮಗ ಇವಾಗ ಈ ಸಾವುಕಾರ ಮನೆಗೆ ಬಂದ್ಬಿಟ್ರೆ ಅಷ್ಟೇನೆ ಈ ಸಾವುಕಾರ ಸಾಯಿಸ್ಬಿಡ್ತಾನೆ ಮಗಳನ್ನ. ನನಗೆ ಸಾಯಿಸಕ್ಕೆ ಕೊಟ್ಟಿದ್ದ, ಈಗಿದ ಇವನೇ ಸಾಯಿಸ್ಬಿಟ್ಟು ಮಣ್ಣು ಮಾಡ್ಬಿಡ್ತಾನೆ. ಅಮ್ಮವ್ರಿಗೆ ಈ ವಿಚಾರ ಅರ್ಥನೇ ಆಗಕ್ಕಿಲ್ಲ. ಏನು ಹೇಳಲಿ ಏನು ಬಿಡಲಿ, ಅಮ್ಮವ್ರಿಗೆ ಅರ್ಥ ಆಗಕ್ಕಿಲ್ವಲ್ಲ. ಈ ಬೇರೆ ಥರನೇ ಉಳ್ಳಾಕ ಇವಾಗ. ಏಯ್ ಹೇಳ ಬೊಗುಳ್ಳ. ಅಮ್ಮೋರೆ ಮಗ ಎಲ್ಲೈತೆ ಅಂತ ನನಗೂ ಗೊತ್ತಿಲ್ಲ. ಮಗ ಎಲ್ಲೈತೆ ಅಂತ ನಿನಗೂ ಗೊತ್ತಿಲ್ಲ, ಮತ್ ಬದುಕೈತೆ ಅಂತ ಹೆಂಗ್ ಹೇಳ್ತಿದ್ಯಾ? ಹೇಳೋ ಹೇಳೋ. ದಣಿ ಅದು ಅದು ಮಗ ಸತ್ತೋಗೈತೆ ಊಣಾಕು ಅಂತ ನಮ್ಮ ಅಮ್ಮಂಗೆ ಕೊಟ್ಟಿದ್ದೆ. ಆಮೇಲೆ ನಮ್ಮ ಅಮ್ಮ ಹೇಳ್ತು ಬದುಕೈತೆ ಮಗ ಅಂತ ಹೇಳ್ತು. ಹೌದಾ ಅಂತ ಹೇಳಿ ಸುಮ್ಮನಾದೆ. ನಮ್ಮ ಅಮ್ಮ ಇನ್ನೇನೊಂದು 2 ದಿನಕ್ಕೆ ಸಾಯ್ತದೆ ನನಗೆ, ಮಗನ ಯಾರು ಇಸ್ಕೊಂಡೋಗೋರೆ ಸಾಕೊಳ್ಳೋಕ್ಕೆ, ಅವರೇ ಸಾಕತ್ತಾರಂತೆ, ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದ್ರು. ಅಷ್ಟೇ ನನಗೆ ಗೊತ್ತಿರೋದು, ಬೇರೆ ಇನ್ನೇನು ಗೊತ್ತಿಲ್ಲ. ಇವಾಗ ನಮ್ಮ ಅಮ್ಮನ ಕೇಳಬೇಕು ಅಂದರೆ ನಮ್ಮಮ್ಮ ಸತ್ತೋಗ್ಬಿಟ್ಟೈತೆ. ಇವಾಗ ನನಗಂತೂ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಯ್ತಿಲ್ಲ. ಇದೇನಿದು, ಮಗು ಸತ್ತೋಯ್ತು ಮನೆಗೆ ಅಂತ ನನ್ನ ಗಂಡ ಹೇಳ್ದ. ಇವನು ನೋಡಿದ್ರೆ ಏನೇನೋ ಹೇಳ್ತಾವನೆ. ಮಗ ಸತ್ತೋದ್ರೆ ಮತ್ತೆ ಉಣ್ಲಿಲ್ವಾ? ಮತ್ತೆ ಇವನು ಯಾಕೆ ತಗೊಂಡೋದ ಮಗನ? ಅಂದರೆ ಏನು ಅರ್ಥ ಅಂತಲೇ ಗೊತ್ತಾಯ್ತಿಲ್ವಲ್ಲ ನನಗೆ. ಏನು ಅರ್ಥ? ಮಗ ಯಾಕೆ ಲೆಕ್ಕಾಚಾರಿ ಮನೆಗೆ ತಗೊಂಡೋದ ಮಗ ಮನೆಗೆ ಸತ್ತೋಯ್ತು ಅಂದರೆ ಇಲ್ಲೇ ಉಣ್ಬೇಕಿತ್ತಲ್ವಾ? ಆಮೇಲೆ ಮನೆಗೆ ತಗೊಂಡೋದ್ಮೇಲೆ ಇವ್ರ ಅಮ್ಮ ಯಾಕೆ ಇನ್ನೊಬ್ರು ಯಾರಿಗೋ ಮಗನ ಕೊಟ್ಟರು? ಈ ಲೆಕ್ಕಾಚಾರ ಏನೋ ನನ್ನಿಂದ ಮುಚ್ಚಿಡ್ತಾವನೆ. ಏನು ಅಂತ ಗೊತ್ತಾಯ್ತಾನೆ ಇಲ್ಲ. ನನಗೆ ಗೊತ್ತಾಗಬೇಕು, ಏನು ಅಂತ ಗೊತ್ತಾಗಬೇಕು. ನನ್ನ ಗಂಡಂಗೆ ಎದುರ್ಕೊಂಡು ಇವನು ಏನೂ ಹೇಳ್ತಾ ಇಲ್ಲ. ನನ್ನ ಮಗಳು ವಿಚಾರನ ನಾನು ತಿಳ್ಕೊಳ್ಳೇಬೇಕು, ನನಗೆ ಗೊತ್ತಾಗಲೇಬೇಕು ನನಗೆ. ತಿಳ್ಕೊಂತೀನಿ, ಬಿಡೋಕ್ಕಿಲ್ಲ. ಏನು ಬೊಗಳ್ತಾ ಇದೆಯಾ ಲೆಕ್ಕಾಚಾರಿ, ಏನು ಬೊಗಳ್ತಾ ಇದೆಯಾ? ನಿಮ್ಮಮ್ಮ ಯಾರಿಗೋ ಎತ್ಕೊಡ್ತು ಮಗನ ಅಂತಂದರೆ ಏನರ್ಥ? ನೋಡು, ಮಗ ಎಲ್ಲೈತೆ ಅಂತ ನಂಗೆ ಗೊತ್ತಾಗಬೇಕು. ನಿನಗೂ ಗೊತ್ತಲ್ವಾ ನಂಗೆ ಅದೆಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು? ನಿನಗೂ ಗೊತ್ತಲ್ವಾ ನನಗೆಲ್ಲ ವಿಚಾರ ಗೊತ್ತಾಗಬೇಕು. ಮಗನ ಎಲ್ಲಿ ಇಕ್ಕಿದ್ದೀರಾ, ಏನು ಮಾಡಿದ್ದೀರಾ, ಎಲ್ಲೋಯ್ತು ಎತ್ತೋಯ್ತು ನನಗೆಲ್ಲ ಗೊತ್ತಾಗಬೇಕು ಲೆಕ್ಕಾಚಾರಿ. ಅದು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಇನ್ನೊಂದು ದಿನದಾಗ ಮಗ ನನ್ನ ಮುಂದೆ ಇರಬೇಕು ಅಷ್ಟೇನೆ. ಇಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೇನೇ ಗೊತ್ತಿಲ್ಲ. ನನಗೆ ಸುಮ್ಮನೆ ತಲೆ ತಿಕ್ಲಿಡಿಸ್ಬೇಡ. ಅದು ಎಲ್ಲೋಯ್ತು ಮಗ, ಏನಾಯಿತು ಅಂತೇಳ್ಬಿಟ್ಟು ನನಗೆ ಹೇಳು, ಅಷ್ಟೇನೇ ಸಾಕು. ಇಲ್ಲ ಅಂದರೆ ನಿನ್ನ ತಿಥಿ ಮಾಡಿಬಿಡ್ತೀನಿ ನಾನು. ಹುಷಾರ್ ರೀ. ನೀವಿಬ್ರು ಏನು ಮಾತಾಡ್ತಾ ಇದ್ದೀರಾ, ಏನು ಎತ್ತ ಅಂತ ನಂಗೆ ಅರ್ಥನೇ ಆಯ್ತಿಲ್ಲ. ಮಗು ಬದುಕೈತೆ ಅಂತ ಹೇಳ್ತೀರಾ, ನೀವು ಮತ್ತೆ ಲೆಕ್ಕಾಚಾರಿ ಮನೆಗೆ ಯಾಕೆ ಕೊಟ್ರಿ ಮಗನ? ನಂಗೆ ಏನು ಒಂದು ನನಗೆ ಅರ್ಥ ಆಯ್ತಿಲ್ವಲ್ಲ. ಮತ್ತು ನನ್ನ ಮಗಳನ್ನ ಏನು ಮಾಡಿದ್ರಿ ನೀವು? ಹೇಳ್ರಿ. ಬದುಕೈತೆ ಅನ್ನೋ ಸಮಾಧಾನ ಒಂದು ಕಡೆ ಆದರೆ, ಆ ಮಗಿಗೆ ಏನಾಯ್ತು ಅನ್ನೋ ಟೆನ್ಷನ್ ಇನ್ನೊಂದು ಕಡೆ. ಅದು ಏನಾಯ್ತು ಅಂತ ಹೇಳ್ರಿ ನೀವು ಒಂದು ಕಿತ. ಹೇಳ್ರಿ. ಏಯ್ ಬಾರಿಸ್ಬಿಡ್ತೀನಿ ತೆಗೆದು. ಮುಚ್ಕೊಂಡು ಅಡುಗೆ ಮನೆ ಕೆಲಸ ಆಯ್ತು ನೋಡ್ಕೋವಾಗ. ಶಾನೆ ಎಲ್ಲ ನಿಗ್ರಾಡ್ಕೊಂಡು ಇದು ಮಾಡಕ್ಕೆ ಬರಬೇಡ ನೀನು ನನ್ನ ಹತ್ರ. ಏನೇ ಕೂಳಾಗ್ತಿರೋದೇ ಹೆಚ್ಚು ನಿಂಗೆ ಮನೆಗೆ? ನಿಮ್ಮ ಅಪ್ಪನಾಸ್ತಿ ಅನ್ಕೊಂಡ ಇದೆಲ್ಲ ನಾನು ಬಿಟ್ಟಿಗಳು ತಿನ್ಕೊಂಡು ಬಿದ್ದಿದ್ಯಾ? ಎಂಟಿ ಆಗಿಗಳು ಗಂಡನ ಸೇವೆ ಮಾಡ್ಕೊಂಡು ಮೂಲೆಗೆ ಬಿದ್ದಿರಬೇಕು. ಅಷ್ಟು ಬಿಟ್ಬಿಟ್ಟು ಇಲ್ದಿರ ಪ್ರಶ್ನೆ ಎಲ್ಲ ಕೇಳಕ್ಕೆ ಹೋಗ್ಬಾರ್ದು. ಅದೆಲ್ಲ ನಿಂಗೂ ಸರಿ ಇರಕ್ಕಿಲ್ಲ, ನನಗೂ ಸರಿ ಇರಕ್ಕಿಲ್ಲ. ಒಯ್ತಾ ಇರು ಸುಮ್ಕೆನೆನಿಯ. ನೋಡು, ನನಗೇನಾದ್ರೂ ನನಗೆ ಸಿಟ್ಟು ಬಂತು ಓಡಿಸ್ಬಿಡ್ತೀನಿ ಮನೆಗೆ ಅಷ್ಟೇನೆ. ನನಗೆ ನನ್ನ ಮಗ ಸಾಕು, ನನ್ನ ಮಗನ ಸಾಕೊಂಡು ಆರಾಮಾಗಿರ್ತೀನಿ. ನಿನ್ನ ಅವಶ್ಯಕತೆನೇ ಇಲ್ಲ. ನಾನು ಯಾಕೆ ಹೋಗ್ಲಿ, ನನ್ನ ಮಗನು ಕರ್ಕೊಂಡೋಯ್ತೀನಿ ಅಷ್ಟೇನಿಯ. ಈಗ ನನ್ನ ಮಗ ಯಾರ ಜೊತೆ ಇರ್ತಾನೆ ಅಂತ ಹೇಳ್ತಾರೋ ಅವ್ರಿಗೆ ಪರನೇನಿಯ. ಈಗ ನನ್ನ ಮಗ ನನ್ನ ಜೊತೆನೇ ಇರೋದು. ನೀವೇನ ನೋಡ್ಸೋದು ಅದು ಇದು ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ನನಗೆ ಗೊತ್ತಾಗಲಿ ಏನು ವಿಷಯ ಅಂತ ಹೇಳ್ಬಿಟ್ಟು. ಎಲ್ಲ ಆಸ್ತಿ ಮಗನ ಹೆಸರಿನಾಗೈತೆ ಅಂತ ಹೇಳ್ಬಿಟ್ಟು ಈಗ ಮಗ ಮಾತ್ರ ಬೇಕಾ? ನನ್ನ ಮಗಳಿಗೆ ಏನಾಗೈತೆ ಅಂತ ನನಗೆ ಗೊತ್ತಾಗಬೇಕು. ಇಲ್ಲ ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ ಅಷ್ಟೇನೆಯ. ಅಯ್ಯೋ ಅಮ್ಮರೇ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಎಲ್ಲನೂ. ದೇವ್ರನ್ನೇ ಸಮಾಧಾನ ಮಾಡ್ಕೊಳ್ಳಿ. ನೀವು ಹಿಂಗೆಲ್ಲ ಕೋಪ ಮಾಡ್ಕೊಂಡು ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೀವಿಬ್ರು ಕಿತ್ತಾಡಕ್ಕೆ ಹೋಗ್ಬಿಡಿ. ಮಗ ಎಲ್ಲ ಇದೆ ಅಂತ ನಾನೇ ಹುಡುಕ್ತೀನಿ. ನಮ್ಮ ಅಜ್ಜಿ ಯಾರು ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು ನಾನೇ ಕಂಡಿಡ್ತೀನಿ. ಅಲ್ಲಿ ಗಂಟ ಒಸಿ ಸಮಾಧಾನ ಮಾಡ್ಕೊಂಡು ಸುಮ್ಕಿರಿ, ಸರಿನಾ? ಎಲ್ಲಿ ಏನು ಅಂತ ಹೇಳ್ಬಿಟ್ಟು ನಾನೇನೇ ಹುಡುಕ್ತೀನಿ. ನಮ್ಮ ಅಜ್ಜಿ ನಮ್ಮಮ್ಮ ಅಂದರೆ ಎಲ್ಲಿ ಕೊಟ್ಟೈತೆ ಮಗನ ಅಂತ ವಿಚಾರಿಸ್ತೀನಿ. ಮೊದ್ಲ ಕೆಲಸ ಮಾಡಲು ಲೆಕ್ಕಾಚಾರಿ, ಇಲ್ಲ ಕತ್ತರಿಸ್ಬಿಡ್ತೀನಿ. ಮೊದ್ಲ ಕೆಲಸ ಮಾಡು. ಹೇಳಿದ ಕೆಲಸ ನೆಟ್ಟಗೆ ಮಾಡಕ್ಕೆ ಬರಲ್ಲ ಲೋಫರ್ ನನ್ನ ಮಗನ ತಗೊಂಡು. ತಪ್ಪಾಯ್ತು ದಣಿ, ಹುಡುಕ್ತೀನಿ ಹೋಗಿ. ಇವನೇನು ಮುಚ್ಚಿಕ್ತಾವನೆ. ಇವನ ಹತ್ರನೇ ಹೋಗ್ಬಿಟ್ಟು ಎಲ್ಲ ವಿಚಾರ ತಿಳ್ಕೊಂಬಿಟ್ಟು ಬರಬೇಕು. ಆಮೇಲೆ ನನ್ನ ಗಂಡನ ಬಗ್ಗೆ ವಿಚಾರಿಸ್ಕೊಂತೀನಿ. ಅಲ್ಲಿ ಗಂಟ ಬ್ಯಾಡ. ಲೆಕ್ಕಾಚಾರಿ ಅವರೇ, ಹುಡುಕ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಬಿಟ್ಟು ಬಂದ್ಬಿಡಿ ಮನೆಗೇನೆ. ಅವ್ರ ಅಮ್ಮ ಕಾಯ್ತಾ ಇದ್ದೀನಿ, ಸರಿನಾ? ಲೇಯ್, ಮುಚ್ಕೊಂಡು ಒಳಗಡೆ ಕೆಲಸ ಮಾಡೋಗೆ. ನನ್ನ ಗಂಡನೂ ಹೊಂಟೋಗ್ಬಿಟ್ಟ. ಏನೋ ಐತೆ ಸೀಕ್ರೆಟು, ನನಗೆ ಗೊತ್ತಾಗಬೇಕು. ನನ್ನ ಮಗಳು ಏನಾಗೈತೆ ನನಗೆ ಗೊತ್ತಾಗಬೇಕು.